ನಾಡಹಬ್ಬ ದಸರಾ 2024ಕ್ಕೆ ಈಗ ಮೊದಲನೇ ಹಂತದಲ್ಲಿ 9 ಆನೆಗಳು ಬಂದಿದ್ದು, ಎರಡನೇ ಹಂತದಲ್ಲಿ 5 ಆನೆಗಳು ಬಂದಿದ್ದವು. 5 ಆನೆಗಳಲ್ಲಿ ಇವತ್ತು ತೂಕ ಪರೀಕ್ಷೆಯನ್ನು ಮಾಡಿದ್ದೀವಿ. ಎರಡನೇ ತಂಡದ ಆನೆಗಳಿಗೆ ತೂಕ ಪರೀಕ್ಷೆಯಲ್ಲಿ ಇವತ್ತು ಪ್ರಶಾಂತ, ಸುಗ್ರೀವ, ಮಹೇಂದ್ರ ಅವರು ಮತ್ತು ಹಿರಣ್ಯ, ಲಕ್ಷ್ಮಿ, ದೊಡ್ಡ ಅರವೆ ಲಕ್ಷ್ಮಿ, ಈ 5 ಆನೆಗಳ ತೂಕ ಪರೀಕ್ಷೆಯನ್ನು ಮಾಡಿದ್ದೀವಿ. ಅದರಲ್ಲಿ ಪ್ರಶಾಂತ ಬಂದು 4875 kg ಇದ್ದಾನೆ, ಹಿರಣ್ಯ 2930, ಮಹೇಂದ್ರ 4910, ದೊಡ್ಡ ಅರವೆ ಲಕ್ಷ್ಮಿ 3485, ಸುಗ್ರೀವ 5190, ಸೆಕೆಂಡ್ ಹೈಯೆಸ್ಟು ಧನಂಜಯಕ್ಕಿಂತಲೂ ಜಾಸ್ತಿ ಇದ್ದಾನೆ. ಫಸ್ಟ್ ಹೈಯೆಸ್ಟು ಅಭಿಮನ್ಯುನೇ, ಅದರ ಸೆಕೆಂಡು ಸುಗ್ರೀವ. ಥ್ಯಾಂಕ್ ಯು. ಹೌದು, ಇದಕ್ಕೂ ಸ್ಪೆಷಲ್ ರೇಷನನ್ನು ಇವತ್ತಿಂದನೇ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಈಗ ತೂಕ ಪರೀಕ್ಷೆ ಆಯಿತು, ಇವತ್ತು ಸಂಜೆಯಿಂದನೇ ಅದಕ್ಕೆ ಸ್ಪೆಷಲ್ ರೇಷನ್ನ ಕೊಡ್ತೀವಿ. ತಾಲೀಮು ಇವತ್ತು ಸಂಜೆಯಿಂದನೇ ಇರುತ್ತೆ, ಸ್ಪೆಷಲ್ ತಾಲೀಮು. ಆಮೇಲೆ ಸಂಡೇಯಿಂದ ವೆಯ್ಟ್ ತಾಲೀಮು ಕೂಡ ಇದಕ್ಕೂ ಇರುತ್ತೆ. ವೆಯ್ಟ್ ಹಾಕಿದರೆ ಫುಲ್ ಇದು ಕವರ್ ಮಾಡ್ತೀವಿ. ವೆಯ್ಟ್ ಹಾಕದೇ ಇದ್ದರೆ ಇದು ಜಸ್ಟ್ ಏನಂದರೆ ಫಾರ್ ಈ ಶಬ್ದಕ್ಕೆ ಯಾವುದೇ ಹಂಚದೇ ಇರಲಿ ಅಂತ ಹೇಳ್ಬಿಟ್ಟು ಆಯುರ್ವೇದಿಕ್ ಸರ್ಕಲ್ಲು ಅಥವಾ RMC ಸರ್ಕಲ್ಲು ಅಷ್ಟರವರೆಗೆ ಮಾತ್ರ ಮಾಡ್ತೀವಿ. ನಾಳೆ ಪೂಜೆ ಇದೆ 12:30ಕ್ಕೆ. ಗಣೇಶ ಹಬ್ಬ ಇರೋದ್ರಿಂದ ಗಣೇಶನ ಪ್ರತಿರೂಪವಾದ ಆನೆಗಳಿರೋದಕ್ಕೆ ನಾವು ಪೂಜೆನ ಇಟ್ಕೊಂಡ್ವಿ 12:30ಕ್ಕೂ. ನಿಮಗೂ ಎಲ್ಲರಿಗೂ, ಮಾಧ್ಯಮದವರಿಗೂ ಮತ್ತು ಎಲ್ಲರಿಗೂ ಕೂಡ ವೆಲ್ಕಮ್ ಮಾಡ್ತೀನಿ. ಮರದ ಅಂಬಾರಿ 15ನೇ ತಾರೀಕಿನ ನಂತರ ನಾನು ತಮಗೆ ತಿಳಿಸ್ತೀನಿ. ಎಲ್ಲ ಆನೆಗಳು ಚೆನ್ನಾಗಿದ್ದಾವೆ. ಸ್ವಲ್ಪ ಪ್ರಶಾಂತಿಗೆ ಬೇದಿ ಇದೆ ಬಿಟ್ಟರೆ ಮತ್ತೆ ಯಾವ ಆನೆಗಳಿಗೆ ಏನು ತೊಂದರೆ ಇಲ್ಲ, ಸರಿ ಹೋಗುತ್ತೆ. ಕಂಜನ್ ಸರಿ ಹೋಗಿದೆ, ಏನು ತೊಂದರೆ. ಯಾವ ಲಕ್ಷ್ಮಿ? ಇದನ್ನ ಯಾವುದು ವರಲಕ್ಷ್ಮಿ ಇಲ್ಲ, ಅದು ಎಲ್ಡರ್ ಇರೋದ್ರಿಂದ ನಾವು ಅದನ್ನು ಹೊರಗಡೆ ತರೋದಿಲ್ಲ. ಜಸ್ಟ್ ಒಳಗಡೆ ತಾಲೀಮಿಗೆ ಮತ್ತು ಯಾವತ್ತಾದರೂ ಅವಶ್ಯಕತೆ ಇದ್ದರೆ ಮಾತ್ರ ತೊಗೊಂಡು ಬರ್ತೀವಿ. ಅದು ಎಲ್ಡರ್ ಥರ ಕ್ಯಾಂಪಲ್ಲೇ ಇರುತ್ತೆ, ಯಾವುದೂ ಇದು ಇಲ್ಲ. ಓಕೆ, ಥ್ಯಾಂಕ್ ಯು.